ಇನ್ನು ಚಿಕ್ಕಮಗಳೂರು, ಮೂಡಿಗೆರೆ, ಸಕಲೇಶಪುರದಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆಯಾಗ್ತಾ ಇದೆ. ಅವಧಿಗೂ ಮೊದಲೇ ಹಾಸನದ ಹೇಮಾವತಿ ಜಲಾಶಯ ಭರ್ತಿಯಾಗಿದೆ. ಇವತ್ತು ಕೂಡ 17,000 ಕ್ಯೂಸೆಕ್ನಷ್ಟು ನೀರು ಬಿಡುಗಡೆಯಾಗಿದೆ. ಇನ್ನು ಇವತ್ತು ಕೂಡ 17,000 ಕ್ಯೂಸೆಕ್ನಷ್ಟು ನೀರು ಬಿಡುಗಡೆಯಾಗಿದೆ. ಹಾಸನ ತಾಲೂಕಿನ ಗೊರೂರಿನಲ್ಲಿ ಇರುವಂತಹ ಹೇಮಾವತಿ ಜಲಾಶಯದಲ್ಲಿ ಅಪಾರ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ. 37.103 ಟಿಎಂಸಿ ಸಾಮರ್ಥ್ಯದ ಹೇಮಾವತಿ ಜಲಾಶಯದಲ್ಲಿ ಇವತ್ತು 31 ಟಿಎಂಸಿಯಷ್ಟು ನೀರು ಸಂಗ್ರಹ ಇದೆ. ಇನ್ನು ಜಲಾಶಯಕ್ಕೆ ಇವತ್ತು 14,985 ಕ್ಯೂಸೆಕ್ ನೀರು ಒಳಹರಿವು ಹೆಚ್ಚಳ ಆಗಿದೆ. ಹೀಗಾಗಿ ಡ್ಯಾಂನ 6 ಕ್ರಸ್ಟ್ ಗೇಟ್ಗಳ ಮೂಲಕವಾಗಿ ನೀರು ಬಿಡುಗಡೆ ಮಾಡಲಾಗಿದೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, 6 ಕ್ರಸ್ಟ್ ಗೇಟ್ಗಳ ಮೂಲಕವಾಗಿ ನೀರು ಬಿಡುಗಡೆ ಮಾಡಿರೋದ್ರಿಂದ ಒಂದೆಡೆ ನಯನ ಮನೋಹರ ದೃಶ್ಯ ಉಂಟಾಗಿದ್ರೆ ಮತ್ತೊಂದೆಡೆ ಅಪಾರ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇರೋದ್ರಿಂದಾಗಿ ನದಿ ಪಾತ್ರದ ಜನರಲ್ಲಿ ಒಂದು ರೀತಿ ಪ್ರವಾಹದಂತಹ ಪರಿಸ್ಥಿತಿಯ ಆತಂಕ ಎದುರಾಗ್ತಾ ಇದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಸ್ಥಳೀಯ ಪ್ರವಾಸಿಗರನ್ನ ಮಾತನಾಡಿಸಿದ್ದಾರೆ. ಏನು ಹೇಳ್ತಾರೆ ಪ್ರವಾಸಿಗರು ಕೇಳಿ. ಜಿಲ್ಲೆಯಲ್ಲಿ ಈಗಾಗಲೇ ವರುಣ ತನ್ನ ಆರ್ಭಟವನ್ನು ಮುಂದುವರಿಸಿದ್ದಾನೆ. ಅವಧಿಗೂ ಮೊದಲೇ ಹಾಸನ ಜಿಲ್ಲೆಯ ಹೇಮಾವತಿ ಜಲಾಶಯ ಭರ್ತಿಯಾಗುವತ್ತ ಮುಂದುವರೆದಿದೆ. ಸುಮಾರು 37 ಟಿಎಂಸಿ ಇರುವಂತಹ ಡ್ಯಾಮ್ ಈಗಾಗಲೇ 32 ಟಿಎಂಸಿ ನೀರು ತುಂಬಿರುವಂಥದ್ದು. ಹೊರಹರಿವಿನ ಪ್ರಮಾಣ 8,000 ಕ್ಯೂಸೆಕ್ಸ್ ಕೂಡ ನದಿಯಿಂದ ಹೊರಕ್ಕೆ ಬಿಡ್ತಾ ಇರುವಂಥದ್ದು. ಒಳಹರಿವಿನ ಪ್ರಮಾಣ ಸಾಕಷ್ಟು, ಸುಮಾರು 20,000 ಕ್ಯೂಸೆಕ್ ನೀರು ಒಳಹರಿವಿನ ಪ್ರಮಾಣ ಹೆಚ್ಚಾಗಿದೆ. ಈಗ ನಾವು ಹಾಸನದ ಗೊರೂರಿನಲ್ಲಿರ್ತಕ್ಕಂತಹ ಹೇಮಾವತಿ ಜಲಾಶಯದ ಬಳಿ ಈಗಾಗಲೇ ಇದ್ದೀವಿ. ಸಾಕಷ್ಟು 8,000 ಕ್ಯೂಸೆಕ್ ನೀರನ್ನು ಹರಿದು ಬಿಡುವಂತಹ ದೃಶ್ಯಗಳು, ಮನಮೋಹಕ ದೃಶ್ಯಗಳು ಈಗಾಗಲೇ ನೋಡ್ತಾ ಇರುವಂತಹ ದೃಶ್ಯಗಳು ಕಾಣಸಿಗ್ತಾ ಇರುವಂಥದ್ದು. ಹಾಸನ ಜಿಲ್ಲೆಯಲ್ಲಿ ಅವಧಿಗೂ ಮೊದಲೇ ಇದೇ ಮೊದಲ ಬಾರಿಗೆ ಅವಧಿಗೂ ಮೊದಲೇ ಹೇಮಾವತಿ ಡ್ಯಾಮ್ ತುಂಬುವಂತಹ ಸನಿಹಕ್ಕೆ ಬಂದಿರುವಂಥದ್ದು. ಕೇವಲ ಇನ್ನು 5 ಟಿಎಂಸಿ ನೀರು ಬಂದರೆ ಸಂಪೂರ್ಣವಾಗಿ ಹೇಮಾವತಿ ಜಲಾಶಯ ತುಂಬುತ್ತೆ. ಆದರೆ 6 ಕ್ರಸ್ಟ್ ಗೇಟ್ಗಳ ಮುಖಾಂತರ ಈಗಾಗಲೇ ನೀರನ್ನು ಹೊರಬಿಡಲಾಗಿರ್ತಕ್ಕಂಥದ್ದು. ಪ್ರವಾಸಿಗರು ಸಾಕಷ್ಟು ಈ ದೃಶ್ಯಾವಳಿಗಳನ್ನು ನೋಡಲಿಕ್ಕೆ ಬಂದಿರುವಂಥದ್ದು. ಸಾಕಷ್ಟು ಪ್ರವಾಸಿಗರು ಈಗಾಗಲೇ ಬಂದಿದ್ದಾರೆ. ಜೊತೆಗೆ ಈ ಮನಮೋಹಕ ದೃಶ್ಯವನ್ನು ಕೂಡ ಈಗಾಗಲೇ ವೀಕ್ಷಣೆ ಮಾಡ್ತಾ ಇರುವಂತಹ ಕೆಲಸಕ್ಕೆ ಮುಂದಾಗ್ತಾ ಇರುವಂಥದ್ದು. ಒಂದು ಕಡೆ ಪೊಲೀಸ್ ಭದ್ರತೆಯಲ್ಲಿ ಯಾವುದೇ ವಾಹನಗಳನ್ನು ಕೂಡ ಡ್ಯಾಮ್ನ ಹತ್ತಿರಕ್ಕೆ ಬರಲಿಕ್ಕೆ ಬಿಡ್ತಾ ಇಲ್ಲ. ಇನ್ನೊಂದು ಕಡೆ ಪ್ರವಾಸಿಗರು ಈಗಾಗಲೇ ಮೊಬೈಲಲ್ಲಿ ಆಗಿರ್ಬೋದು, ಜೊತೆಗೆ ಸಾಕಷ್ಟು ಪ್ರವಾಸಿಗರು ಇದನ್ನೆಲ್ಲವನ್ನು ಕೂಡ ವೀಕ್ಷಣೆ ಮಾಡಲಿಕ್ಕೆ ಈ ಮನಮೋಹಕ ದೃಶ್ಯಗಳನ್ನು ಸುಂದರ ಮನಮೋಹಕ ದೃಶ್ಯಗಳನ್ನು ಸೆರೆ ಹಿಡಿಯಲಿಕ್ಕೆ ಬಂದಿದ್ದಾರೆ. ನಮ್ಮ ಜೊತೆ ಪ್ರವಾಸಿಗರಿದ್ದಾರೆ, ಮಾತನಾಡ್ಸೋಣ. ಅವಧಿಗೂ ಮೊದಲೇ ಹೇಮಾವತಿ ಜಲಾಶಯ ತುಂಬಿರುವಂಥದ್ದು, ಏನು ಹೇಳಲಿಕ್ಕೆ ಬಯಸ್ತೀವಿ ಸರ್? ಈ ಸಲ ಮುಂಗಾರು ಮುಂಚೆನೇ ಆಗಿರೋದ್ರಿಂದ ತುಂಬಾ ಖುಷಿ ಆಗ್ತಾ ಇದೆ. ಏಕೆಂತ ಅಂದ್ರೆ ಜೂನ್ ಜುಲೈ ಇದರಲ್ಲಿ ತುಂಬಂತ ಡ್ಯಾಮ್ ಈ ಸಲ ಬೇಗನೆ ತುಂಬಿರೋದ್ರಿಂದ ನಮ್ಗೆ ಹರ್ಷ ತಂದಿದೆ. ನಮ್ಮ ಡ್ಯಾಮ್ ಕೆಪಾಸಿಟಿ 37 ಟಿಎಂಸಿ ನೀರಿದೆ. ಈ 31 ಟಿಎಂಸಿ ನೀರು ತುಂಬಿದೆ. 8,000 ಕ್ಯೂಸೆಕ್ಸ್ ನೀರು ಹೊರಗಡೆ ಬಿಟ್ಟಿದ್ದಾರೆ. ನಮ್ಮ ರೈತರುಗಳಿಗೆ ಎಲ್ಲರಿಗೂ ತುಂಬಾ ಖುಷಿಯಾಗಿದೆ. ಈ ನಮ್ಮ ಹೇಮಾವತಿ ಪ್ರಮುಖವಾಗಿ ಮೈಸೂರು ಜಿಲ್ಲೆ KRS ಆಗಿರಲಿ, ಮಂಡ್ಯ ಆಗಿರಲಿ, ತುಮಕೂರು ಆಗಿರಲಿ, ಬಾಕಿ ನೀರು ಅಂತ ಹೆಚ್ಚು ನಮ್ಮ ಹೇಮಾವತಿ ನೀರು. ಈ ಸುತ್ತಮುತ್ತಲ ಇರೋ ಗ್ರಾಮಸ್ಥರಿಗೆಲ್ಲರೂ, ರೈತರುಗಳಿಗೆಲ್ಲರೂ ತುಂಬಾ ಹರ್ಷ ತಂದಿದೆ ಸರ್ ಬೇಗ ತುಂಬಿರೋದ್ರಿಂದ. ಓಕೆ, ಈಗ ಮತ್ತೊಬ್ರು ಪ್ರವಾಸಿಗರಿದ್ದಾರೆ, ಮಾತನಾಡ್ಸೋಣ. ಎಲ್ಲಿಂದ ಬಂದಿರಮ್ಮ? ಎಲ್ಲಿಂದ ಬಂದಿರಿ? ಹೆಂಗೆ ಅವಧಿಗೂ ಮೊದಲೇ ಡ್ಯಾಮ್ ತುಂಬಿದೆ? ಚೆನ್ನಾಗಿದೆ, ಖುಷಿ ಆಯ್ತು, ಸೂಪರ್ ಆಗಿದೆ. ಎಲ್ಲ ಬಂದು ನೋಡಿ, ಮಿಸ್ ಮಾಡ್ಕೋಬೇಡಿ. ಹೋದಷ್ಟ ಲೇಟ್ ಆಗಿ ತುಂಬಿತ್ತು, ಈಗ ಬೇಗ ತುಂಬಿದೆ. ಜನಕ್ಕೆ ಗೊತ್ತಿಲ್ಲ, ಗೊತ್ತಾಗ್ಲಿ. ನೀವೆಲ್ಲ ಎಷ್ಟು ಜನ ಬಂದಿದ್ದೀರಮ್ಮ? ನೀವು? ನಾವು 4 ಜನ ಬಂದಿದ್ವಿ ಅರ್ಕಲ್ಗೋಡಿಂದ. ನಾವು 1 ಅವರ್ ಆಯ್ತು ಬಂದು. ಸೂಪರ್ ಆಗಿದೆ. ಕೆಲವು ಜನ ಸರ್, ಇದು ಸರ್ ನಾವು 2ನೇ ಸಲ ಬರ್ತಿರೋದು. ಸೂಪರ್ ಇದೆ ಪ್ಲೇಸ್, ಎಲ್ಲ ನೋಡ್ಬೇಕಾದಿದ್ದು. ತುಂಬಾ ಚೆನ್ನಾಗಿದೆ ಸರ್. ನಾವು ಬಂದು 1 ಅವರ್ ಆಯ್ತು. ನಮ್ದು ಕೊಳ್ಳಂಗಿ ತುಂಬಾ ಚೆನ್ನಾಗಿದೆ, ತುಂಬಾ ಇಷ್ಟ ಆಯ್ತು. ಎಲ್ಲ ಬಂದು ನೋಡಿ, ಮಿಸ್ ಮಾಡ್ಕೋಬೇಡಿ ಅಷ್ಟೇ. ಮೊದ್ಲೇ ತುಂಬಿದೆ, ಬೇಗನೆ ತುಂಬಿದೆ ಈ ಸಲ. ಚೆನ್ನಾಗಿದೆ, ಎಲ್ಲ ಬಂದು ನೋಡಿ. ಇದಿಷ್ಟು ಇಲ್ಲಿನ ಪ್ರವಾಸಿಗರು ಕೂಡ ಹೇಳುವಂತ ಮಾತು. ಅವಧಿಗೆ ಮೊದಲೇ ಹೇಮಾವತಿ ಜಲಾಶಯ ಈಗಾಗಲೇ ಭರ್ತಿಯಾಗಿರ್ತಕ್ಕಂಥದ್ದು. ಒಟ್ಟಾರೆ 8,000 ಕ್ಯೂಸೆಕ್
ನೀರನ್ನು ಕೂಡ ಹೊರಗಡೆಗೆ ಬಿಡಲಾಗ್ತಾ ಇರುವಂಥದ್ದು. ನದಿ ಪ್ರದೇಶದ ಜನರಿಗೆ ಸಾಕಷ್ಟು ಸೂಚನೆಯನ್ನು ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ಎಚ್ಚರಿಕೆಯಿಂದ ಇರಲು ಈಗಾಗಲೇ ಸೂಚನೆ ಕೊಟ್ಟಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶೋರ್ ಜೊತೆ ಪ್ರಕಾಶ್, TV5 ಹಾಸನ.